ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇನ್ನು ರಾಹು ಕುಂಭರಾಶಿಗೆ ಚಲಿಸ್ತಾ ಇದ್ರೆ, ಇನ್ನು ಕೇತು ಸಿಂಹರಾಶಿಗೆ ಚಲಿಸ್ತಾ ಇರುವಂಥದ್ದು. ಇನ್ನು ಇದರ ಗೋಚರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಗುರೂಜಿಗಳೇ, ಇಂದಿನ ಸಂಚಿಕೆಯಲ್ಲಿ ಕನ್ಯಾ ಲಗ್ನದವರೆಗೂ ಹೇಳಿದ್ದೆ. ಇವತ್ತು ತುಲಾ ಲಗ್ನ, ತುಲಾ ಅಂತ ಬರುತ್ತಲ್ಲಿ ಸ್ಕ್ರೀನ್ ಮೇಲೆ, ತುಲಾ ಲಗ್ನದವ್ರಿಗೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಒಂದು ವಿಚಾರ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ನಾಲೆಡ್ಜು ಮತ್ತು ಎಜುಕೇಷನ್ ಇದ್ದರೂ ಕೂಡ ಆಲಸ್ಯ ಮತ್ತು ಸೋಂಬೇರಿ ಪಡ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇರ್ತಕ್ಕಂಥದ್ದು ಒಂದು ವಿಚಾರ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಂತ ಅಂತೀವಿ, ಅಂದರೆ 2026ಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ರಾಹು ದಶೆ ರಾಹು ಭುಕ್ತಿ ಬಂದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ವಿವಾಹದಲ್ಲಿ ಒಂದು ರೀತಿಯ ಸಮಸ್ಯೆ ಈ ಒಂದು ವರ್ಷದಲ್ಲಿ ಇರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಉತ್ತಮ. ಹಾಗೆ ಮನೆ ಕಟ್ಟಕ್ಕೆ ಲೋನ್ಗೆ ಅಪ್ಲೈ ಮಾಡ್ತಕ್ಕಂಥವ್ರಿಗೆ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಚಾನ್ಸಸ್ಸು ಬಹುತೇಕ ತೋರಿಸ್ತಾ ಇದೆ. ಓವರಾಲ್ ಎಲ್ಲವೂ ಕೂಡ ಉತ್ತಮವಾಗಿ ಇರ್ತಕ್ಕಂಥದ್ದು. ಈ ಒಂದು ತುಲಾ ಲಗ್ನದವರಿಗೆ ರಾಹುವಿನ ದಶ ಭುಕ್ತಿ ಇದ್ದಲ್ಲಿ ರಾಹು ಸಂಚಾರದ ಫಲ. ಕೇತುಗೆ ಬರೋದಾಗಲೇ ಕೇತು ಮಾತ್ರ ಅದ್ಭುತ ಫಲವನ್ನು ಕೊಡ್ತಾ ಇದ್ದಾರೆ ತುಲಾ ಲಗ್ನದವ್ರಿಗೆ. ಕೂತಿರ್ತಕ್ಕಂಥದ್ದು 11ನೇ ಮನೆ, ಇರ್ತಕ್ಕಂಥ ನಕ್ಷತ್ರ ಎಲ್ಲವೂ ತಗೊಂಡ್ರೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಮುಟ್ಟಿದ್ದೆಲ್ಲ ಬದಲಾವಣೆ ಆಗ್ತಕ್ಕಂಥದ್ದು ಒಳ್ಳೆಯ ಒಳಿತಿಗೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭಾಂಶ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ವ್ಯಾಪಾರ ವಹಿವಾಟು ತೋರಿಸ್ತಾ ಇರ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ವಿವಾಹ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಸಕ್ಸಸ್ ಆಗ್ತಕ್ಕಂಥದ್ದು ಸೆಕೆಂಡ್ ಹಾಫಲ್ಲಿ, ಈ ವರ್ಷದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಇಲ್ಲಿ ವಿಶೇಷವಾಗಿ ಇಲ್ಲಿ ಕಂಡುಕೊಳ್ಬೋದು. ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅದ್ಭುತವಾಗಿರ್ತಕ್ಕಂಥದ್ದು. ಹೆಚ್ಚಿನ ಲಾಭಾಂಶನೂ ಕೂಡ ಕೊಡುತ್ತೆ. ಕೇತುವಿನ ಫಲ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲವೇ ಇಲ್ಲ. ಇಷ್ಟು ಈ ಒಂದು ತುಲಾ ಲಗ್ನದ ವಿಚಾರ. ಮುಂದಿನ ಒಂದು ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿ, ಆದರೆ ನಾನು ಲಗ್ನವನ್ನು ತಗೊಳ್ತೀನಿ. ದಯಮಾಡಿ ಯಾರಾದರೂ ಲಗ್ನ ಗೊತ್ತಿಲ್ಲ ಅಂತಂದರೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗಿ, ಇನ್ನೂ ನೀವು ರಾಶಿ ಭವಿಷ್ಯದಲ್ಲೇ ಕೂತ್ಕೊಂಡಿದ್ದರೆ ನೀವು ಹಳೆಯ 1947 ಲವ್ ಸ್ಟೋರಿ ಅಂತ ಕರೀತಾರಲ್ಲ, ಆ ರೀತಿ ಇರ್ತೀರಿ ನೀವು. ಈಗ ಹೊಸದಾಗಿ ಬನ್ನಿ, 2025ಗೆ ಬನ್ನಿ. ಸೊ ನ್ಯೂ ಲವ್ ಸ್ಟೋರಿ ಅಂತ ಬನ್ನಿ, ಲವ್ ಸ್ಟೋರಿ ಫಾರ್ ಅಸ್ಟ್ರಾಲಜಿ ಅಂತ ಬನ್ನಿ. ಇನ್ನು 1947 ಲವ್ ಸ್ಟೋರಿ ಅಂತಂದರೆ ಇನ್ನು ಕಾಗದ ಬರೆಯೋ ಟೈಮು. ಇಲ್ಲಿಂದ ಅದೇನೋ ಕಳಿಸ್ತಾರಲ್ಲ, ಯಾವುದದು ಕಬೂತರ್ ಜಾ ಅಂತ ಅದೊಂದು ಪಾರಿವಾಳ, ಪಾರಿವಾಳ ಅಂತ ಯಾವುದೋ ಹಾಡು ಬರ್ತದಲ್ಲ, ಮನಸ್ಸಿನ ಪಾರಿವಾಳ. ಆ ಕಾಲದಲ್ಲಿ ಬಿಟ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಸ್ವಲ್ಪ ಚೇಂಜ್ ಆಗಿ, ನೀವು ಚೇಂಜ್ ಆದರೆ ಸಾಕು. ಇನ್ನೂ ಅದೇ ಡ್ರೆಸ್ಗಳು ಹಾಕ್ಕೊಂಡು ಅದೇ ಅಡುಗುಲಜ್ಜಿ ದೋಷಗಳು ಹೇಳ್ಕೊಂಡು ಇಂಡಿಯಾ ಇಂಪ್ರೂವ್ ಆಗಿದೆ ಟೆಕ್ನಿಕಲಿ, ನಾವುಗಳು ಜ್ಯೋತಿಷದಲ್ಲಿ ಇಂಪ್ರೂವ್ ಆಗಿಲ್ಲ. ಸೊ ಚೇಂಜ್ ಇಸ್ ದಿ ಆರ್ಡರ್. ಚೇಂಜ್ ಆಗಲೇಬೇಕು. ಕಮೆಂಟ್ಗಳು ಮಾಡ್ತಾ ಇರ್ತಾವೆ ವೇಸ್ಟ್ ಫೆಲೋಗಳು, ಅವೆಲ್ಲ ಯಾವುದು ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಅವು ಕೆಳಗಡೆ ಒಂದು ಬರ್ತಾವಲ್ಲ ಕಮೆಂಟ್ಗಳು, ಹುಚ್ಚರು ಅಂದರೆ ನಂಬರ್ ಹುಚ್ಚರು. ಅವ್ರಿಗೆ ಮಾಡೋ ಕೆಲಸ ಇಲ್ಲದವರೇ ಕಮೆಂಟ್ ಮಾಡೋದು. ಅವ್ರ ಬದುಕಲ್ಲಿ ಪಾಪ, ನನ್ನ ಅನುಭವದಲ್ಲಿ ಬದುಕಲ್ಲಿ ಪಾಪ ಸಕ್ಸಸ್ ಕಾಣದೇ ಇರೋರೇ ಕಮೆಂಟ್ ಜಾಸ್ತಿ ಮಾಡೋದು, ನೆಗೆಟಿವ್ ಕಮೆಂಟು. ಯಾವ ಸಕ್ಸಸ್ಸು ಇರಲ್ಲ. ಮತ್ತು ಕಮೆಂಟ್ ಮಾಡೋರೆಲ್ಲ ಹೊಟ್ಟೆ ಕಿಚ್ಚು ಜಾಸ್ತಿ ಪಾಪ. ಅವ್ರಿಗೆ ಹೊಟ್ಟೆ ಉರಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಅಸಿಡಿಟಿಗಿನ ಜಾಸ್ತಿ ಇರ್ತದೆ. ಏನೂ ವರ್ಕ್ ಆಗೋಲ್ಲ. ಇನ್ನೊಂದು ಯಾವುದೋ ಬರ್ತಾವಲ್ಲ, ಫ್ರೆಶ್ ಅದೆಂಥದೋ ಬರ್ತಾವಲ್ಲ, ಅದು ಹಾಕ್ಕೊಂಡ್ರು ವರ್ಕ್ ಆಗೋಲ್ಲ. ಹೊಟ್ಟೆ ಉರಿ ಇಸ್ ದ ಹೈಯೆಸ್ಟ್ ಆರ್ಡರ್. ಅವ್ರಿಗೆ ಕಮೆಂಟ್ ಮಾಡ್ಕೊತಾರೆ, ಮಾಡ್ಕೊಳ್ಳಿ. ಸೊ ಮಾಡ್ಕೊಳಕ್ಕೆ ಬಿಟ್ಬಿಡ್ಬೇಕು. ಓದೋಕ್ಕೂ ಹೋಗ್ಬಾರ್ದು. ಯಾರ್ಯಾರು ಯೂಟ್ಯೂಬರ್ ಇರ್ತಾರೆ ತಲೆ ಕೆಡಿಸ್ಕೋಬಾರ್ದು. ಧ್ಯೇಯ ಏನಿದೆ, ಭಗವಂತನ ಇಚ್ಛೆ, ಒಂದು ಪ್ಯಾಷನ್ ಅಂತ ಏನಿರುತ್ತೆ, ಅದ್ರ ಮುಂದೆ ಹೋಗಬೇಕು. ವೃಶ್ಚಿಕ ಲಗ್ನದ ಬಗ್ಗೆ ತೊಗೊಳ್ಳೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಿಕ್ಸೆಡ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅಂದರೆ ಎಜುಕೇಷನಲ್ಲಿ ಸ್ವಲ್ಪ ಒಂದು ರೀತಿ ಕಮ್ಮಿನೂ ರಿಸಲ್ಟ್ ಇಲ್ಲ, ಹೆಚ್ಚಿನೂ ರಿಸಲ್ಟ್ ಇಲ್ಲ, ಒಂದು ಸ್ವಲ್ಪ ಮೀಡಿಯಾಕರ್ ರಿಸಲ್ಟ್ ಅಂತ ನಾವು ಕರಿತೀವಿ ಅಲ್ಲಿ.
ಆಮೇಲೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಜಾಬಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುತ್ತೆ. ರಾಹುವಿನ ಫಲದಿಂದ ನಾನು ಮಾತಾಡ್ತಾ ಇರೋದು ವೃಶ್ಚಿಕ ಲಗ್ನದವ್ರಿಗೆ ಕಿರಿಕಿರಿ ಜಾಸ್ತಿ, ಸಿಕ್ಕಾಪಟ್ಟೆ ಕಿರಿಕಿರಿ, ಸಿಕ್ಕಾಪಟ್ಟೆ ಒಂಥರ ಟೆನ್ಷನ್ಸ್ ಜಾಸ್ತಿ, ಇವೆಲ್ಲವೂ ಕೂಡ ಇಲ್ಲಿ ರಾಹುವಿನ ವಿಚಾರದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇಯರ್ಗೆ ಜಾಬು ತುಂಬ ಉತ್ತಮವಾಗಿ ಹೋಗುತ್ತೆ. ಹೊಸ ಕಂಪನಿ ಸಿಗ್ಬೋದು, ಇರೋ ಕಂಪನಿಲೇ ಅಧಿಕವಾಗಿರ್ತಕ್ಕಂಥ ಸ್ಯಾಲ್ರಿ ಮತ್ತು ಒಳ್ಳೆ ಪೊಸಿಷನ್ ಸಿಗ್ತಕ್ಕಂಥ ಚಾನ್ಸಸ್ ನೆಕ್ಸ್ಟ್ ಇಯರ್ಗೆ ಕಂಡು ಬರ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶದಲ್ಲಿ 50-50 ಬರ್ತಾ ಇದೆ. ಸೊ ಹಾಗೆ ಆ ವಿಚಾರದಲ್ಲಿ ನೋಡಬೇಕಂತಂದರೆ ಹೊಸ ಬಿಸ್ನೆಸ್ಗೆ ಹೋಗೋರಿಗೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ 5ನೇ ಮನೆಯಲ್ಲಿ ನಷ್ಟವನ್ನು ತೋರಿಸ್ತಾ ಇರ್ತಕ್ಕಂಥದ್ದು, ಯೋಚನೆ ಮಾಡಿ ದುಡ್ಡು ಇನ್ವೆಸ್ಟ್ ಮಾಡಿ. ಹಾಗೆ ವೈವಾಹಿಕ ಜೀವನದಲ್ಲಿ ಪ್ರೇಮ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ವಿವಾಹ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ನೆಕ್ಸ್ಟ್ ಇಯರ್ಗೆ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಡೆಬೆಕಲ್ ಅಂತ ಹೇಳ್ತೀವಿ, ಅದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ ಕಟ್ ಆಗ್ತಕ್ಕಂಥದ್ದು, ಸಂಬಂಧಗಳು ಹಾಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ ಈ ವರ್ಷ, ಮುಂದಿನ ವರ್ಷ ಚೆನ್ನಾಗಿಲ್ಲ. ಹಾಗೆ ನಮ್ಮ ಇನ್ನೊಂದು ಫೈನಲ್ ವಿಚಾರದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಆರೋಗ್ಯದಲ್ಲಿ ಚೆನ್ನಾಗಿದೆ, ಮುಂದಿನ ವರ್ಷ ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಅನಾರೋಗ್ಯದಿಂದ ಬರುತ್ತೆ. ಕೇತುಗೆ ಹೋಗೋಣ. ಕೇತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಜುಕೇಷನ್ ಇರೋರಿಗೆ, ಜಾಬಲ್ಲಿರೋರಿಗೆ, ಬಿಸ್ನೆಸ್ಸಲ್ಲಿರೋರಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳಿಂದ ಸ್ವಲ್ಪ ಒಂಚೂರು ಕೆಲವು ಎಡವಟ್ಟುಗಳು ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬಿಟ್ಟರೆ ಅದ್ಭುತವಾಗಿದೆ. ಮ್ಯಾರೇಜ್ ಲೈಫ್ ಮಾತ್ರ ಸ್ವಲ್ಪ ಚೆನ್ನಾಗಿರಲ್ಲ. ಮ್ಯಾರೇಜ್ಗೆ ಸ್ವಲ್ಪ ಅಡ್ಡ ಬರ್ತಕ್ಕಂಥದ್ದು, ವಿವಾಹ ಕಟ್ಟಾಗ್ತಕ್ಕಂಥದ್ದು, ಮಾತುಕತೆಯಿಂದ ಮುರಿತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಎಕ್ಸಲೆಂಟ್ ಆಗಿದೆ. ಬಟ್ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಹಣಕಾಸು ಎಕ್ಸಲೆಂಟ್ ಆಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮುಂದಿನ ರಾಶಿಗೆ ಹೋಗೋಣ, ಧನುರ್ ರಾಶಿ. ಧನುರ್ ರಾಶಿಲಿ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಎಜುಕೇಷನ್ ಸಖತ್ತಾಗಿ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ. ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಮುಂದಿನ ವರ್ಷ ಸ್ವಲ್ಪ ಹೊಸದಾಗಿ ಏನಾದ್ರು ನೀವು ಒಂದು ಹೊಸ ಸಬ್ಜೆಕ್ಟ್ಗೆ ಹೋಗಬೇಕು ಅಂದರೆ ಅಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ವರ್ಷ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಇಯರ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಜಾಬಲ್ಲಿ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ, ಪರಿಸ್ಥಿತಿ ಸರಿ ಇಲ್ಲ ಇರ್ತಕ್ಕಂಥದ್ದು. ಆದರೆ ವರ್ಕ್ ಫ್ರಮ್ ಹೋಮ್ ಇರೋರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ. ಮುಂದಿನ ವರ್ಷ ಫೈನಾನ್ಷಿಯಲ್ ಲಾಸ್ ರಾಹುವಿಂದ ಆಗುತ್ತೆ. ಧನುರ್ ಲಗ್ನದವ್ರಿಗೆ ರಾಹು ದಶ ರಾಹು ಭುಕ್ತ ಇದ್ದರೆ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ. ಕೊಟ್ಟಿರೋ ಹಣ ಬರಲ್ಲ, ಬಿಸ್ನೆಸ್ಗೆ ಹಾಕ್ಬಿಟ್ಟು ಕೈ ಸುಟ್ಕೊಳ್ತೀರಾ. ವೆರಿ ಬ್ಯಾಡ್ ನೆಕ್ಸ್ಟ್ ಇಯರಲ್ಲಿ ಇರ್ತಕ್ಕಂಥದ್ದು. ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗ್ತಕ್ಕಂಥದ್ದು, ಮದುವೆ ಆಗಿ ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಮುಂದಿನ ವರ್ಷ ಇನ್ನೂ ಸ್ವಲ್ಪ ಹೆಚ್ಚಾಗಿ ಗಲಾಟೆಗಳು, ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆರೋಗ್ಯ ಸ್ವಲ್ಪ ಸುಧಾರಿಸೋದಿಲ್ಲ. ದೀರ್ಘಕಾಲದ ಅನಾರೋಗ್ಯ ಇದ್ದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಪ್ರೇಷನ್ ಹೋಗ್ತಕ್ಕಂಥ ಚಾನ್ಸಸ್ಸು ನೆಕ್ಸ್ಟ್ ಇಯರ್ ತೋರಿಸ್ತಾ ಇದೆ. ಸ್ವಲ್ಪ ತ್ರಯಂಬಕ ಮಂತ್ರಗಳನ್ನು ಸ್ವಲ್ಪ ಪಠನೆ ಮಾಡಿದ್ರೆ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಅಷ್ಟೇ. ಹಾಗೆ ಇಷ್ಟು ವಿಚಾರ. ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಧನುರ್ ಲಗ್ನದವರು ರಾಹುವಿನ ಫಲದಿಂದ ಕೇರ್ಫುಲ್ ಆಗಿರಿ. ಕೇತುಗೆ ಹೋಗೋಣ. ಕೇತು ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಆದರೆ ಈ ಸೆಕೆಂಡ್ PUCಗಿನ ಕಮ್ಮಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಬರುತ್ತೆ. ಡಿಗ್ರಿ ಮಾಡ್ಕೊಂಡಿರೋರಿಗೆ ಇದು ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅನ್ನೋ ಒಂದು ಪ್ರಚೋದನೆ ಕೊಡ್ತಕ್ಕಂಥದ್ದು. ಒಂದೇ ಮನೆ ಎರಡು ರೀತಿ ವರ್ಕ್ ಆಗುತ್ತೆ. ಸೆಕೆಂಡ್ PUCಗಿನ ಕಮ್ಮಿ ಇದ್ದರೆ ಒಂದು ಸೋಂಬೇರಿತನ ಕೊಡುತ್ತೆ ಆ ಮನೆ. ಸೆಕೆಂಡ್ PUC ಆದಮೇಲೆ ಡಿಗ್ರಿಯಲ್ಲಿ ಇದ್ದಾಗ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ, ಭಾವನೆಗಳನ್ನು ಹೆಚ್ಚು ಮಾಡುತ್ತೆ. ಸೊ ಆ ರೀತಿ ಸೋಂಬೇರಿನೂ ಕೊಡುತ್ತಿತ್ತಲಾಗೆ ಆ ಕಡೆ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥದ್ದು ಆಯಾ ಒಂದು ಸಬ್ಜೆಕ್ಟಲ್ಲೂ ಇರ್ತಕ್ಕಂಥವ್ರಿಗೆ ಅಪ್ಲೈ ಆಗುತ್ತೆ. ಹಾಗೆ ಭಾಳ ಅದ್ಭುತ ಏನು ಅಂತಂದರೆ ಕಾಂಪಿಟೇಷನ್ ಎಕ್ಸಾಮ್ ವಿನ್ ಆಗ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಟ್ರಾವೆಲ್ಲು ತೋರಿಸ್ತಾ ಇದೆ. ವಿದೇಶಕ್ಕೆ ಹೋಗಿ ಓದ್ತಕ್ಕಂಥ ಟ್ರಾವೆಲ್ಲು ಕೂಡ ತೋರಿಸ್ತಾ ಇದೆ. ಭಾಳ ಅಚ್ಚುಮೆಚ್ಚಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಜಾಬಿಗೆ ಬಂದರೆ ಜಾಬಲ್ಲಿ ಸ್ವಲ್ಪ ಸುತ್ತಾಟ ಜಾಸ್ತಿ, ಪ್ರಮೋಷನ್ ಇಲ್ಲದೆ ಇರ್ತಕ್ಕಂಥದ್ದು. ಸುಮ್ಮನೆ ಕೆಲಸದಲ್ಲಿದ್ದೀವಿ, ಸಂಬಳ ಬರ್ತಾ ಇದೆ, ಸುಮ್ಮನೆ ಮನೆಗೆ ತಗೊಂಡು ಹೋಗೋದು ಅಷ್ಟೇ ಕೆಲಸ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಇಲ್ಲ. ಹಿಂಗೆ ಬಂತು, ಹಂಗೋಯ್ತು, ಸ್ವಲ್ಪ ಉಳೀತು, ಇಷ್ಟೇ ಇರ್ತಕ್ಕಂಥದ್ದು. ದುಡ್ಡಿನ ವಿಚಾರದಲ್ಲಿ ಬಂದಾಗ ಮುಂದಿನ ವರ್ಷ ಸ್ವಲ್ಪ ಹೆಚ್ಚಿಗೆ ಆಗ್ತಕ್ಕಂಥದ್ದು ಜಾಬಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ತೋರಿಸ್ತಾ ಇದೆ. ವೈವಾಹಿಕ ವಿಚಾರ ಬಂದಾಗ ಆದರ್ಶವಾಗಿರ್ತಕ್ಕಂಥ ಒಂದು ಮದುವೆ ವಿಚಾರಗಳು ಉತ್ತಮವಾಗೇ ಇರ್ತಕ್ಕಂಥದ್ದು. ಆದರೆ ಎಂಥ ಒಳ್ಳೆ ಸಮಾಧಾನ ಇದ್ದರೂ ಕೂಡ ಗಲಾಟೆಗಳು ತೋರಿಸ್ತಾ ಇದೆ. ವಿವಾಹದಲ್ಲಿ ಮುಂದಿನ ವರ್ಷ ಸ್ಟಾರ್ಟಿಂಗಲ್ಲಿ ಗಲಾಟೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ.
ಆರೋಗ್ಯದಲ್ಲಿ ಉತ್ತಮವಾಗಿದೆ, ಭಾಳ ಅದ್ಭುತವಾಗಿದೆ. ಆಪ್ರೇಷನ್ ಆದರೂ ಕೂಡ ಸಕ್ಸಸ್ಫುಲ್ ಆಗ್ತಕ್ಕಂಥದ್ದು. ನೆಕ್ಸ್ಟು ಮಕರಕ್ಕೆ ಹೋಗೋಣ. ಮಕರ ಲಗ್ನದವ್ರಿಗೆ ನೋಡೋಣ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ, ವಿದೇಶದಲ್ಲಿ ಇರ್ತಕ್ಕಂಥವ್ರು ಹೋಗೋರಿಗೆ ಎಜುಕೇಷನ್ ಅದ್ಭುತವಾಗಿದೆ. ಮೆಡಿಕಲ್ ಲೈನ್ ಟ್ರೈ ಮಾಡ್ತಾಯಿದ್ದೀನಿ, ಅದ್ಭುತವಾಗಿದೆ. ಇಂಜಿನಿಯರಿಂಗ್ ಲೈನ್ ಟ್ರೈ ಮಾಡ್ತಾಯಿದ್ದೀನಿ, ರಿಸರ್ಚ್ ಟ್ರೈ ಮಾಡ್ತಾಯಿದ್ದೀನಿ, ಅದ್ಭುತವಾಗಿದೆ. ಸೆಕೆಂಡ್ ಪಿ ಯು ಸಿಗಿನ ಕಮ್ಮಿ ರಿಸಲ್ಟ್ ಈಸ್ ವೆರಿ ಬ್ಯಾಡ್. ಸೆಕೆಂಡ್ ಪಿ ಯು ಸಿ ಆದಮೇಲೆ ಒಂದು ರೀತಿ ವರ್ಕ್ ಆಗುತ್ತೆ ಗ್ರಹಗಳು, ಸೆಕೆಂಡ್ ಪಿ ಯು ಸಿಗಿನ ಮುಂಚೆ ಒಂದು ರೀತಿ ವರ್ಕ್ ಆಗುತ್ತೆ. ಯಾಕೆ ಈ ಥರ ಇಂಡಿಫ್ರೆನ್ಸಸ್ ಬರುತ್ತೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹೌ ಪ್ಲ್ಯಾನೆಟ್ ಅಫೆಕ್ಟ್ಸ್ ಎಜುಕೇಷನ್ ಆ್ಯಂಡ್ ಹೌ ಪ್ಲ್ಯಾನೆಟ್ ಅಫೆಕ್ಟ್ಸ್ ದಿ ಫ್ಯೂಚರ್ ಬಿಫೋರ್ ಪಿ ಯು ಸಿ ಆ್ಯಂಡ್ ಆಫ್ಟರ್ ಪಿ ಯು ಸಿ. ಇದರಲ್ಲಿ ಒಂದು ಟ್ರಿಕ್ ಇದೆ. ಇದನ್ನು ಜ್ಯೋತಿಷದಲ್ಲಿ ಯಾರೂ ಹೇಳಲ್ಲ. ಸುಮ್ಮನೆ 4ನೇ ಮನೇಲಿ ಗುರು ಇದ್ದರೆ ಚೆನ್ನಾಗಿ ಓದ್ತಾನೆ, ಏನೂ ಓದದೇ ಇರೋರು ತುಂಬ ಜನ ಇದ್ದಾರೆ. 4ನೇ ಮನೇಲಿ ಗುರು ಇರೋರು. 4ನೇ ಮನೇಲಿ ರಾಹು ಇದೆ, ಏನೂ ಓದಲ್ಲ, ಸೈಂಟಿಸ್ಟ್ ಆಗಿರೋರು ಇದ್ದಾರೆ, IAS ಆಫೀಸರ್ ಆಗಿರೋರು ಇದ್ದಾರೆ. 4ನೇ ಮೇಲೆ ರಾಹು ಇರೋರು. ಇವೆಲ್ಲ ಅರ್ಧಂಬರ್ಧ ಕಲಿತಕ್ಕಂಥ ಮಹಿಳೆಯರು ಆ ಮನೇಲಿ ಕೂತಿದ್ದೀರಿ ನೀವೆಲ್ಲ. ಇವ್ರದ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, 1000 ಲಕ್ಷಗಟ್ಟಲೆ ಅವ್ರಿವ್ರಿಗೆ ಕೊಟ್ಟು ಹಾಳು ಮಾಡ್ಕೊತೀರಾ. ಒಂದು ಜ್ಯೋತಿಷಕ್ಕೆ ಬಂದು ಕಲೀರಿ 15,000 ಅಂತಂದರೆ ಲೆಕ್ಕ ಹಾಕ್ತೀರಾ. ಅದ್ರ ಜೊತೆಗೆ ಅರ್ಧಂಬರ್ಧ ಕಲಿಯೋದು. ರಾಹು 4ರಲ್ಲಿದ್ದರೆ ಏನಂತೆ, ನಮ್ಮ ಮಗ ಓದಲ್ಲ, ರಾಹು ಇದ್ದಾನೆ ಅಂತ. ಈ ಥರ ಅಲ್ಪವಾಗಿ ಕಲಿತಕ್ಕಂಥವ್ರಿಗೆ ಅಲ್ಪ ಬುದ್ಧಿನೇ ಬರೋದು, ಅಲ್ಪವಾಗೇ ಇರತಕ್ಕಂಥ ಫಲಗಳು ಬರ್ತಕ್ಕಂಥದ್ದು. ಸೊ ಜ್ಯೋತಿಷ್ಯ ಶಾಸ್ತ್ರ ಯಾರು ಎಂಟ್ರ್ ಆದರೆ, ಜ್ಯೋತಿಷ್ಯನ ನೋಡಿದ್ರೆ, ನಾನು ನಿಮಗೊಂದು ಸಜೆಷನ್ನು, ಜ್ಯೋತಿಷ್ಯ ಹೇಳೋದು ಬ್ಯಾನ್ ಆಗಬೇಕು. ಯಾಕೆ ಅಂದರೆ ಅದು ಹೇಳಿದಾಗ ಅರ್ಧಂಬರ್ಧನೇ ನಮ್ಗೆ ಅರ್ಥ ಆಗೋದು. ಅರ್ಧಂಬರ್ಧನೂ ಇಲ್ಲ, ಕಾಲು ಭಾಗನೂ ಇಲ್ಲ, 10% ಅರ್ಥ ಆಗೋದು. ಕಲಿತಾಗಲೇ ಆ ಸಬ್ಜೆಕ್ಟ್ ಅರ್ಥ ಆಗೋದು. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ಒಂದು ಡಾಕ್ಟರ್ದು ಒಂದು ಪ್ರೋಗ್ರಾಮ್ ನಡೆದ್ರೆ ಅದು 1 to 1 ಇರುತ್ತೆ. ಕಾಲು ನೋವು, ಅದಕ್ಕೆ ಸಮಸ್ಯೆ, ಏನೇನು ತಿನ್ನಬೇಕು, ಆಹಾರ ವಿಹಾರ ಅಷ್ಟೇ. ಜ್ಯೋತಿಷ ಸೈಕಲ್ ಇರ್ತಕ್ಕಂಥದ್ದು. ಸೊ ಕೇರ್ಫುಲ್ ಆಗಿರಿ. ಎಜುಕೇಷನಲ್ಲಿ ಸ್ವಲ್ಪ ವೀಕ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಯರ್ ಎಜುಕೇಷನಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಯರಲ್ಲಿ ಎಜುಕೇಷನ್ನು ಒಳ್ಳೆ ರಿಸಲ್ಟ್ ಬರ್ತಕ್ಕಂಥದ್ದು ಇದೆ. ಜಾಬಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಈ ವರ್ಷ, ನಷ್ಟ ಆಗ್ತಕ್ಕಂಥದ್ದು, ಜಾಬ್ ಕಳ್ಕೊಳ್ತಕ್ಕಂಥದ್ದು, ದುಡ್ಡು ಬಾರದೇ ಇರ್ತಕ್ಕಂಥದ್ದು, ಕೊಟ್ಟರೆ ದುಡ್ಡು ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಇಯರ್ ಉತ್ತಮವಾಗಿದೆ, ಪ್ಲಸ್ ಮನೆ ಕಟ್ಟೋ ಯೋಗನೂ ಇದೆ ಈ ವರ್ಷ. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ನಷ್ಟ ತೋರಿಸ್ತಾ ಇದೆ. ನೆಕ್ಸ್ಟ್ ಇಯರ್ ಉತ್ತಮವಾಗಿರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಈ ವರ್ಷ ಸ್ವಲ್ಪ ಎಲ್ಲ ತುಂಬ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂತಂದರೆ ಡಿವೋರ್ಸ್ಗೆ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಇಯರು ಕೂಡ ಅಷ್ಟು ಚೆನ್ನಾಗಿಲ್ಲ ವೈವಾಹಿಕ ಜೀವನ, ಭಾಳ ಡೇಂಜರ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ದಶಾಭುಕ್ತಿಗಳಲ್ಲಿ ರಾಹು ಡಿವೋರ್ಸ್ ಕಾಂಬಿನೇಷನ್ ಇಲ್ಲ ಅಂದರೂ ಕೂಡ ಗಲಾಟೆಗಳು, ಮನಸ್ತಾಪಗಳಾದ್ರೂ ಕೊಡುತ್ತೆ. ಸೊ ಎರಡಕ್ಕೆ ಒಂದಕ್ಕೊಂದಕ್ಕೆ ನಮಗೆ ಟ್ಯಾಲಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಮಗೆ ಜ್ಯೋತಿಷ್ಯ ಸ್ವಲ್ಪ ಅರಿವಿರಬೇಕು ಅಂತ ನಾನು ಹೇಳ್ತಕ್ಕಂಥದ್ದು. ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ, ಆಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಭಾಳ ಸ್ವಲ್ಪ ಡೇಂಜರ್ ಟೈಮು. ನೆಕ್ಸ್ಟ್ ಇಯರ್ ಮಾತ್ರ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ಕೇತುವಿನ ಫಲ ಹೋಗೋಣ. ಕೇತುವಿನ ಫಲದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಕಂಪ್ಲೀಟ್ ಕ್ಯಾಟಿಕ್ ಸಿಸ್ಟಮ್, ಸ್ಟ್ರೆಸ್, ಡಿಪ್ರೆಷನ್. ಮಕರ ಲಗ್ನದವ್ರಿಗೆ ಕಂಪ್ಲೀಟ್ಲಿ ಕೇತುವಿಂದ ವರ್ಷವೇ ಚೆನ್ನಾಗಿರಲ್ಲ. ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ. ಓವರಾಲ್ ನಾನು ಯಾವುದೂ ತೊಗೊಳಕ್ಕಾಗಲ್ಲ, ಯಾವುದೂ ಪಾಸಿಟಿವ್ ಇಲ್ಲ, ಎಲ್ಲ ಕೂಡ ಒಂಥರ ನೆಗೆಟಿವ್ ಕಾಂಬಿನೇಷನ್ನೇ. ಕಾರಣ 8ನೇ ಮೇಲೆ ಕೂತಿದೆ ಕೇತು. ಅದರಿರ್ತಕ್ಕಂಥ ನಕ್ಷತ್ರಗಳು ನಾವು ನೋಡ್ತೀವಿ, ಅವೆಲ್ಲವೂ ಕೂಡ ಯಾವುದೂ ಕೂಡ ಸರಿ ಬರದೇ ಇರತಕ್ಕಂಥ ಒಂದು ಕಾಂಬಿನೇಷನ್ ಮಕರ ಲಗ್ನದವ್ರಿಗೆ. ಕೇತು ದಶ, ಕೇತು ಭುಕ್ತಿ ಏನಾದ್ರು ನಡೀತಾ ಇದ್ದರೆ ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸ್ಟ್ರೆಸ್ಸು, ಹ್ಯುಮಿಲಿಯೇಷನ್ನು, ಅಬ್ಸ್ಟೆಕಲ್ಲು, ಅವಮಾನಗಳು, ಅಪಮಾನಗಳು, ಕಾಯಿಲೆಯಿಂದ ಬರ್ತಕ್ಕಂಥದ್ದು, ದುಡ್ದು ಇನ್ನೊಬ್ರು ಕೊಡತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು, ಒಡಿಸ್ಕೊಳ್ಳೋದು, ಬಡಿಸ್ಕೊಳ್ಳೋದು, ಕ್ರೂರತ್ವ ಎಲ್ಲವೂ ಕೂಡ 8ನೇ ಮನೆ. ಇಲ್ಲಿ 8ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ನಡೆಯುತ್ತೆ, ಜಾಬಲ್ಲಿ ಪ್ರಾಬ್ಲಮ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಮ್ಯಾರೇಜ್ ಲೈಫಲ್ಲಿ ಅಬ್ಸ್ಟಕಲ್ಸು, ಸ್ಟ್ರೆಸ್ಸು, ಗಲಾಟೆಗಳು, ಬಡದಾಟಗಳು, ಸಪ್ರೇಷನ್ಗಳು ತೋರಿಸುತ್ತೆ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದಿಲ್ಲ. ಸಡನ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಆಪ್ರೇಷನ್ಗೆ ಬಂತಕ್ಕಂಥದ್ದು, ಏನೋ ಸಡನ್ನಾಗಿ ಪೇಯ್ನ್ ಬಂದುಬಿಡುತ್ತೆ, ಆಪ್ರೇಷನ್ ಹೋಗ್ತಕ್ಕಂಥದ್ದು. ಕೇತು ಈಸ್ ಎ ವೆರಿ ಡೇಂಜರಸ್ ಪ್ಲ್ಯಾನೆಟ್ ಫಾರ್ ಸಡನ್ನೆಸ್ ಬರ್ತಕ್ಕಂಥದ್ದು. ಸ್ವಲ್ಪ ರೆಸ್ಪೈಟ್ ಇಲ್ಲ. ತ್ರಯಂಬಕ ಮಂತ್ರ ಒಂದು ದಾರಿ ಮತ್ತು ಬಾಳೆಹಣ್ಣನ್ನು ದಾನ ಮಾಡಿ, ಸ್ವಲ್ಪ ಮೇಜರ್ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಕುಂಭಕ್ಕೆ ಹೋಗೋಣ. ಕುಂಭ ವಿಚಾರದಲ್ಲಿ ಬಂದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕುಂಭ ಲಗ್ನ ತಗೊಳ್ತೀವಿ ನಾವು. ಎಜುಕೇಷನಲ್ಲಿ ಸ್ವಲ್ಪ ಉತ್ತಮವಾಗಿದೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ವಿದೇಶದಲ್ಲಿ ಹೋಗಿ ಮಾಡೋರಿಗೆ ಲಕ್ ಜಾಸ್ತಿ ಇರ್ತಕ್ಕಂಥದ್ದು, ಭಾಳ ಅದ್ಭುತವಾಗಿರ್ತಕ್ಕಂಥ
ಒಂದು ಕಾಲೇಜ್ ಸಿಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ. ಅದ್ಭುತವಾಗಿ ಕಾಂಬಿನೇಷನ್ ತುಂಬ ಎಕ್ಸಲೆಂಟ್ ಆಗಿದೆ. ರಾಹುವಿನ ಫಲದಿಂದ ರಾಹುದಶ ರಾಹುಭುಕ್ತಿ ಇರೋರಿಗೆ ಕುಂಭಲಗ್ನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಲಾಭಾಂಶ ತೋರಿಸ್ತಾ ಇದೆ. ಮೋರ್ ಮನಿ ಮೋರ್ ಸಕ್ಸಸ್. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ದುಡ್ಡು ಹೆಚ್ಚಾಗ್ತಕ್ಕಂಥದ್ದು, ಮುಂದಿನ ವರ್ಷವೂ ಕೂಡ ಹೆಚ್ಚು ದುಡ್ಡು, ಹೆಚ್ಚು ನೇಮ್, ಫೇಮ್ ಎಲ್ಲ ಕೂಡ ಕೊಡ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಮುಂದಿನ ವರ್ಷ ಪ್ರಮೋಷನ್ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿದೆ ರಾಹುವಿನ ಫಲದಿಂದ. ರಾಹುದಶ ರಾಹುಭುಕ್ತಿ ಕಂಟಿನ್ಯೂ ಆಗುತ್ತಾ ನೋಡ್ಕೊಳ್ಳಿ. ಹಾಗೆ ವಿವಾಹದಲ್ಲಿ ಕೂಡ ಉತ್ತಮವಾಗಿದೆ. ಹೊಸ ಸಂಬಂಧಗಳಿಂದ ಅನೇಕವಾಗಿರ್ತಕ್ಕಂಥ ಒಂದು ಸಕ್ಸಸ್ ತೋರಿಸ್ತಾ ಇದೆ. ಅದ್ಭುತವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮುಂದಿನ ಒಂದು ವರ್ಷದಲ್ಲಿ ಸ್ವಲ್ಪ ಮಾತ್ರ ಸ್ವಲ್ಪ ಗರ್ಜನೆಗಳು ಸ್ವಲ್ಪ ಲೈಟಾಗಿದೆ, ಬಟ್ ಆದರೆ ಮೇಜರ್ ಪ್ರಾಬ್ಲಮ್ ಇಲ್ಲ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತಾ ಇದೆ, ಬಟ್ ಅದೇನು ಮೇಜರ್ ಇಂಪ್ಯಾಕ್ಟ್ ಆಗೋದಿಲ್ಲ. ಉತ್ತಮವಾಗಿದೆ ರಾಹು. ಇನ್ನು ಕೇತುವಿನ ವಿಚಾರಕ್ಕೆ ಬರೋಣ. ಕುಂಭಲಗ್ನದ ವಿಚಾರದಲ್ಲಿ ಕೇತು ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಎಜುಕೇಷನ್ ಸ್ವಲ್ಪ ಉತ್ತಮವಾಗಿದ್ದರೂ ಕೂಡ ಸಹಪಾಠಿಗಳಿಂದ ಸ್ವಲ್ಪ ಹಾಳಾಗ್ತಕ್ಕಂಥ ಸಾಧ್ಯತೆ, ಫ್ರೆಂಡ್ಸಿಂದ ಸ್ವಲ್ಪ ಹಾಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಸ್ವಲ್ಪ ಅದರಿಂದ ಸ್ವಲ್ಪ ದೂರ ಇದ್ದರೆ ಎಜುಕೇಷನ್ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಜಾಬಲ್ಲಿರ್ತಕ್ಕಂಥವ್ರು, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು, ಹೆಚ್ಚಿನ ವ್ಯಾಪಾರ ವಹಿವಾಟು, ಡೈಲಿ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ತಮವಾಗಿದೆ. ಮನೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮನೆ ಕಟ್ಟೋಕ್ಕೆ ಸಹಾಯ ಕೂಡ ಆಗ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹ ಉತ್ತಮವಾಗಿದೆ. ಬೇಗ ಶೀಘ್ರವಾಗಿ ಒಂದು ಮದುವೆ ವಿಚಾರದಲ್ಲಿ ಬಂದಾಗ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಹೆಚ್ಚಾಗಿ ತೋರಿಸ್ತಾ ಇದೆ. ಯಾವುದೇ ರೀತಿ ಮೇಜರ್ ತೊಂದರೆ ಇಲ್ಲ. ಇಷ್ಟು ಕುಂಭ ಲಗ್ನದವರ ಕೇತುವಿನ ಫಲ. ಕೊನೆಯದಾಗಿ ನಾವು ಮೀನಲಗ್ನಕ್ಕೆ ಹೋಗೋಣ. ಮೀನಲಗ್ನದ ವಿಚಾರಕ್ಕೆ ಬರೋಣ. ಕೊನೆಯ ಒಂದು ಲಗ್ನ. ದಯವಿಟ್ಟು ಎಲ್ಲರೂ ಕೂಡ ಲಗ್ನಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಕಳೆದ 20 ವರ್ಷದಲ್ಲಿ ಜ್ಯೋತಿಷ್ಯದಲ್ಲಿ ಏನೇನು ನಡೆದಿದೆ ಅಂತ ಕಾರ್ಯಕ್ರಮದಲ್ಲಿ ಸಮಯ ಇದ್ದರೆ ಹೇಳ್ತೀನಿ. ಇದನ್ನು ಮುಗಿಸ್ಬಿಟ್ಟು ಹೇಳ್ತೀನಿ. ರಾಹುವಿನ ಫಲ ಅತ್ಯುತ್ತಮವಾಗಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ನೀವು ರಾಶಿ ಪ್ರಕಾರ ಹೋದರೆ ರಾಹು 12ನೇ ಮನೆಗೆ ಹೋದ್ನಲ್ಲ ಅನ್ನೋ ಒಂದು ವಿಚಾರ ನೀವು ಹೇಳ್ತೀರಾ. ರಾಂಗ್. ದೇರ್ ಆರ್ ಲಾಟ್ ಆಫ್ ಸೀಕ್ರೆಟ್ಸ್. ಅಸ್ಟ್ರಾಲಜಿಯಲ್ಲಿ ತುಂಬ ಸೀಕ್ರೆಟ್ಸ್ ಇದೆ. ಎಷ್ಟೋ ಗ್ರಹಗಳು 1ನೇ ಮನೆಯಲ್ಲಿರ್ತಕ್ಕಂಥದ್ದು ಲಗ್ನದಲ್ಲಿದೆ, ಶ್ರೇಷ್ಠವಾಗಿರ್ತಕ್ಕಂಥದ್ದೆಲ್ಲ ನೀವು ಫ್ಲಾಪ್ ಆಗಿದೆ. 12ನೇ ಮನೆಯಲ್ಲಿರ್ತಕ್ಕಂಥ ದಶ ನಡೀತಾ ಇದೆ, ಆ ಗ್ರಹ ಇದೆ, ಹೆಂಗೆ ಇಷ್ಟೊಂದು ನನಗೆ ದುಡ್ಡು ಕೊಡ್ತು ಅಂತ ಬರ್ತಕ್ಕಂಥದ್ದು. ದೇರ್ ಇಸ್ ಎ ಲಾಟ್ ಆಫ್ ಸೀಕ್ರೆಟ್. ಇದು ಎಷ್ಟೋ ಜನ ಜ್ಯೋತಿಷರಿಗೆ ಕೋಡು ಗೊತ್ತಿಲ್ಲ, ಕೋಡೇ ಗೊತ್ತಿಲ್ಲ ಅವ್ರಿಗೆ. ಎಲ್ಲೆಲ್ಲಿ ಜ್ಯೋತಿಷರು ಎಲ್ಲೆಲ್ಲಿ ಏನೇನು ಮಾಡ್ತೀರಾ, ಬರೀ ದೋಷಗಳು ಹೇಳ್ಕೊಂಡು ಕುಜದೋಷ ಅದಿದೆ ಇದಿದೆ ಅಂತ ಹೇಳ್ಕೊಂಡು ಕೂತಿದ್ದೀರಾ. ಒಂದು ಒಳ್ಳೆ ದೇವರು ಒಂದು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಕೆಲವರಿಗೆಲ್ಲ ಅಸ್ಟ್ರಾಲಜಿ. ನಿಜವಾಗ್ಲೂ ಅವ್ರ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ನಾನು ಯಾರ್ಯಾರು ಜ್ಯೋತಿಷ್ಯ ಕಲ್ತಿದ್ದೀರಾ ನಾನು ಪಕ್ಕಾ ಹೇಳ್ತೀನಿ, ಯಾರ್ಯಾರು ದೋಷ ಹೇಳ್ಕೊಂಡು ಕುಜದೋಷ, ರಾಹುದೋಷ, ಸರ್ಪದೋಷ ಹೇಳ್ಕೊಂಡು ಕೂತಿದ್ದೀರಲ್ಲ, ನಿಮ್ಮ ಜೀವನನ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಅಂಥ ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡಿಲ್ಲ, ರಿಯಲ್ ಸ್ಟಡೀಸ್ ಮಾಡಿಲ್ಲ, ರಿಸರ್ಚ್ ಮಾಡಿಲ್ಲ. ನಿಜವಾಗ್ಲೂ ವೆರಿ ವೆರಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಅದ್ಭುತವಾಗಿದೆ. ರಾಹುವಿನ ಇದರಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಹಣ ಬರುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮುಂದಿನ ವರ್ಷ ಇನ್ನೂ ಉತ್ತಮವಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮದುವೆಯಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆ. ಮದುವೆಯಲ್ಲಿ ಕಟ್ಟಾಗ್ತಕ್ಕಂಥದ್ದು, ಮಾತುಕತೆಯಿಂದ ಆಗ್ತಕ್ಕಂಥ ಕಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಈ ವರ್ಷ ತೋರಿಸುತ್ತೆ. ಮುಂದಿನ ವರ್ಷ ಸ್ವಲ್ಪ ಅದನ್ನು ಕೂಡ ಒಳ್ಳೆಯದಾಗ್ತಕ್ಕಂಥ ಒಂದು ಕಾಂಬಿನೇಷನ್. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಒಂದು ವಿಚಾರದಲ್ಲಿ ಬಂದರೆ ಮೇಜರ್ ಏನು ಸಮಸ್ಯೆ ಇಲ್ಲ. ಓವರಾಲ್ ಎಕ್ಸಲೆಂಟ್ ಟೈಮ್. ಕೇತುವಿನ ವಿಚಾರದಲ್ಲಿ ಬರೋಣ. ಕೇತುವಿನ ವಿಚಾರದಲ್ಲಿ ಬಂದರೆ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸ್ ತೋರಿಸ್ತಾ ಇದೆ ಮೀನ ಲಗ್ನದವ್ರಿಗೆ. ಕೇತು ದಶ, ಕೇತು ಭುಕ್ತಿ ನೋಡಿದಾಗ ನೆಗೆಟಿವ್ ರಿಸಲ್ಟ್. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ರಾಂಗ್ ಫ್ರೆಂಡ್ಸ್ ಸಿಗ್ತಕ್ಕಂಥದ್ದು, ಕೆಟ್ಟ ಚಟಗಳನ್ನು ಕಲಿತಕ್ಕಂಥ ಒಂದು ವಿಚಾರಗಳು ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಜುಕೇಷನ್ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಸಣ್ಣ ಪುಟ್ಟ ಸಮಸ್ಯೆ, ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸಮಸ್ಯೆ, ಸ್ವಲ್ಪ ಹಿಂಸೆ ಮತ್ತು ಹಿತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಜಾಬಲ್ಲಿ. ಮತ್ತು ಆಚೆ ಕಡೆ ಹಿತಶತ್ರುಗಳು ಜಾಸ್ತಿ ಆಗ್ತದೆ. ಜಾಬಲ್ಲಿ ಇರ್ತಾರೆ, ಹಿತಶತ್ರುಗಳು ಜಾಸ್ತಿ, ಟೆನ್ಷನ್ನು ಹಾಗೇ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ, ಆದರೆ ಅಲ್ಲೂ ಕೂಡ ಶತ್ರುಗಳ ಕಾಟ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹ ಜೀವನ ಚೆನ್ನಾಗಿಲ್ಲ. ಹೊಸ ಸಂಬಂಧ ಬಂದಾಗ ಕಟ್ಟಾಗ್ತಕ್ಕಂಥದ್ದು, ಕೋರ್ಟ್ಗೆ ಹೋಗ್ತಕ್ಕಂಥದ್ದು, ಗಲಾಟೆಗಳು, ಒಡೆದಾಟಗಳು, ಬಡದಾಟಗಳು. ಸ್ವಲ್ಪ ವಿವಾಹ ಜೀವನ ಈ ವರ್ಷವೂ ಇಲ್ಲ, ಮುಂದಿನ ವರ್ಷವೂ ಇಲ್ಲ.
ಕೊನೆಯದಾಗಿ ಆರೋಗ್ಯದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ, ಆಪ್ರೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಈ ವರ್ಷ ಮುಂದಿನ ವರ್ಷ. ಸ್ವಲ್ಪ ಕೇರ್ಫುಲ್ಲಾಗಿ ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡಬೇಕು. ಗ್ರಹಗಳಿಂದ ಬರ್ತಕ್ಕಂಥ ಒಂದು ವಿಚಾರ ಬೇರೆ, ಗೋಚಾರದಲ್ಲಿ ಬರ್ತಕ್ಕಂಥ ವಿಚಾರ ಬೇರೆ. ಸ್ವಲ್ಪ ಮಟ್ಟಿಗೆ ಕೇತುವಿನ ಫಲ ಮೀನ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಒಳ್ಳೆಯದಲ್ಲಿ ವೀಕ್ಷಕರೇ, ರಾಹು ಮತ್ತು ಕೇತು ಗೋಚರ ಫಲದಿಂದ ಯಾವ ಲಗ್ನಗಳಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಈ ಬಗ್ಗೆ ಗುರುಜಿಯವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.